ಚಿಂತಾಮಣಿ ಎಲ್ಲಿ ಅಭಿವೃದ್ಧಿ ಒಂದು ಮಹಾಪರ್ವನೇ ನಾವ್ ಇಲ್ಲಿ ನೋಡೋದಕ್ಕೆ ಒಂದು ಸಾಕ್ಷಿ ರೀತಿ ನಾವ್ ನೋಡೋದ್ ಸಿಗ್ತಾ ಇದೆ. ಅದಕ್ಕೆ ಕಾರಣಕರ್ತರು ಇಲ್ಲಿನ ಮಾಜಿ ಸಚಿವರು, ಶಾಸಕರಾದಂತ ಸನ್ಮಾನ್ಯ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಒಂದು ಸುದೀರ್ಘವಾದಂತ ಒಂದು ಪ್ರಯಾಣ, ಅವರ ಒಂದು ಆಲೋಚನೆ ಬದ್ಧತೆ ಇವತ್ತು ಚಿಂತಾಮಣಿ ತಾಲೂಕಿನಲ್ಲಿ ಸಾಕಷ್ಟು ಭವ್ಯವಾದಂತ ಕಟ್ಟಡಗಳು, ಅಧ್ಯಯನ ಕೇಂದ್ರಗಳು, ಸುಸಜ್ಜಿತವಾದಂತ ವ್ಯವಸ್ಥೆಗಳು ಎಲ್ಲನೂ ಸಹ ನಾವು ನೋಡೋದಕ್ಕೆ ಇವತ್ತು ಉದ್ಘಾಟನೆ ಆಗ್ತಾ ಇರೋಂಥದ್ದು ನಮ್ಮ ಒಂದು ಸಾರ್ವಜನಿಕ ಬದುಕಿನಲ್ಲಿ ಒಂದು ಅವಿಸ್ಮರಣೀಯ ಒಂದು ಸಂದರ್ಭ ಅಂತ ನಮ್ಗೆ ಸಂತೋಷ ಆಗ್ತಾ ಇದೆ. ಇವತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಆದಿಯಾಗಿ ಅನೇಕ ರಾಜ್ಯ ಸರ್ಕಾರದ ಗಣ್ಯರು ಇಲ್ಲಿ ಆಗಮಿಸಿ ಅಂಬೇಡ್ಕರ್ ಭವನ ಅನುಭವ ಕೇಂದ್ರನ ಇವತ್ತು ಉದ್ಘಾಟನೆ ಮಾಡ್ತಾ ಇರೋಂಥದ್ದು ನೋಡ್ತಾ ಇದ್ವಿ. ಸಾಕಷ್ಟು ಸುಸಜ್ಜಿತವಾದಂತ ಕಟ್ಟಡ, ಬಹಳಷ್ಟು ಆಧುನಿಕತೆಗೆ ಬೆಂಗಳೂರನ್ನು ಸಹ ಮರೆಮಾಚುವಂತ ನಿಟ್ಟಿನಲ್ಲಿ ಕಟ್ಟಡ ನಿರ್ಮಾಣ ಆಗಿರೋದು. ಸುಮಾರು 900ಕ್ಕೂ ಹೆಚ್ಚು ಆಸನಗಳು. ಇದರಲ್ಲಿ ವಿಶೇಷವಾಗಿ ಅಂಬೇಡ್ಕರ್ ಬಗ್ಗೆ ಒಂದು ಅವರ ಸುದೀರ್ಘವಾದಂತ ಪಯಣ, ಮತ್ತೆ ಈ ದೇಶನ ಕಟ್ಟದಂತ ರೀತಿ, ಸಂವಿಧಾನ ಬರೆದಂತ ಶೈಲಿ, ಅವರ ಒಂದು ಕಷ್ಟ ಸುಖಗಳು, ಅವರು ನಡೆದಂತ ದಾರಿನ ಸಂಪೂರ್ಣವಾಗಿ ಒಂದು ಡಿಜಿಟಲ್ ರೂಪದಲ್ಲಿ ಕಂಪ್ಯೂಟರ್ ನಲ್ಲಿ ತೆಗೆದುಕೊಳ್ಳುವಂಥದ್ದು. ಮತ್ತೆ ಈ ಒಂದು ಕಟ್ಟಡದಲ್ಲೂ ಸಹ ಶಾಲಾ ಮಕ್ಕಳಾಗಲಿ, ಕಲೆ ಇರುವಂತವರಾಗ್ಲಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗ್ಲಿ ಇತ್ಯಾದಿ ಹಲವಾರು ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಸಹ ಇಲ್ಲಿ ಮಾಡ್ಕೊಳ್ಳೋದಕ್ಕೆ ಅವಕಾಶನ ರೂಪಿಸಿರುವಂತದ್ದು ಸಹ ಒಂದು ಭವಿಷ್ಯಕ್ಕೆ ಒಂದು ದೊಡ್ಡ ನಿದರ್ಶನ. ಈ ರೀತಿಯಾದಂತ ಆಲೋಚನೆ ಡಾಕ್ಟರ್ ಎಂ ಸಿ ಸುಧಾಕರ್ ಅವರಿಂದ ಮಾತ್ರ ಸಾಧ್ಯ ಅಂತ ಹೇಳಿ ನಮ್ಗೆ ಈ ಜಿಲ್ಲೆಯಲ್ಲಿ ಚಿಂತಾಮಣಿಲಿ ಈಗ ನಿರೂಪಿಸಿರುವಂತದ್ದು. ಜೊತೆಗೆ ತಾಲೂಕ್ ಪಂಚಾಯಿತಿ ಕಟ್ಟಡನೂ ಸಹ ನವೀಕರಣಗೊಳಿಸಿ ಅಲ್ಲಿ ಒಂದು ಆಧುನಿಕ ಸ್ಪರ್ಶನ ನೀಡಿ ಸುಸಜ್ಜಿತವಾದಂತ ಆಸನದ ವ್ಯವಸ್ಥೆಗಳನ್ನ ಮಾಡಿ ಡಿಜಿಟಲ್ ಕ್ರಾಂತಿನ ನಾವೆಲ್ಲನೂ ಸಹ ಅಳವಡಿಸ್ಕೊಳ್ತಾ ಇದೀವಿ. ವಿಡಿಯೋ ಕಾನ್ಫರೆನ್ಸ್ ಮೀಟಿಂಗ್ಸ್ ಮಾಡೋದಕ್ಕೆ ಅವಕಾಶ ಆಗ್ತಾ ಇರೋಂಥದ್ದು, ಮತ್ತೆ ಪೇಪರ್ಲೆಸ್ ಮೀಟಿಂಗ್ಸ್ ತಾಲೂಕ್ ಪಂಚಾಯತಿ ಸದಸ್ಯರು ಮಾಡೋಂಥದ್ದು, ಮತ್ತೆ ಅಧಿಕಾರಿ ವರ್ಗದವರು ಸಹ ನೇರವಾಗಿ ವಿಧಾನಸೌಧದ ಸಂಪರ್ಕ ಇಟ್ಕೊಂಡು ಮೀಟಿಂಗ್ಸ್ ಮಾಡೋಂತ ವ್ಯವಸ್ಥೆಗಳಿಗೂ ಸಹ ಇವತ್ತೊಂದು ದಿನ ಚಿಂತಾಮಣಿಯಲ್ಲಿ ಕಟ್ಟಡಗಳು ತಯಾರು ಮಾಡಿರೋಂಥದ್ದು ಇವರ ಒಂದು ದೂರದೃಷ್ಟಿಯ ಒಂದು ಕೈಗನ್ನಡಿ ಅಂತ ನಮಗೆ ಭಾಸ ಆಗ್ತಾ ಇದೆ. ಹಂಗಾಗಿ ಇಷ್ಟೊಂದು ಅಚ್ಚುಕಟ್ಟಾದಂತ ಕೆಲಸ ಕಾರ್ಯಗಳನ್ನ ಇವ್ರು ಮಾಡ್ಕೊಂಡ್ ಬರ್ತಾ ಇರೋಂಥದ್ದು ನಮ್ಮಂತ ಎಲ್ಲ ಯುವಕರಿಗೂ ಸಹ ಮಾರ್ಗದರ್ಶನ, ಒಂದು ನಿದರ್ಶನ. ಎಂ ಸಿ ಸುಧಾಕರ್ ಅವ್ರು ತುಂಬಾ ಸಂತೋಷ ಆಗ್ತದೆ. ಆಜಾದ್ ಚೌಕ್ ಅಂತೇಳಿ ಒಂದು ಚೌಕ ಅಂತ, ಚಿಂತಾಮಣಿಯಲ್ಲಿ ಚೌಕ ಅಂದ್ರೆ ಒಳ್ಳೆ ಊಟ ತಿಂಡಿ, ಒಂದಷ್ಟು ಸ್ನಾಕ್ಸ್, ಕಡಲೆ ಬೀಜ ಎಲ್ಲಿ ಸಿಗ್ತದೆ ಚೌಕಕ್ಕೆ ಹೋಗಿ ಅಂತ ಹೇಳ್ತಾ ಇದ್ದಾರೆ. ನಾವು ಸಹ ನೋಡಿದ್ವಿ. ಆದ್ರೆ ಆ ಚೌಕನ ಸಂಪೂರ್ಣವಾಗಿ ಒಂದು ಬದಲಾವಣೆ ಮಾಡಿ, ಏನು ನಾವು ಸಿಕ್ಕಿಂ ರಾಜಧಾನಿ ಗ್ಯಾಂಗ್ಟಾಕ್ ಹೋದಾಗ ಅಲ್ಲಿ ಗಾಂಧಿ ಚೌಕ ನೋಡಿದ್ವಿ. ಅಲ್ಲಿ ಬಹಳಷ್ಟು ಒಂದು ಸುಸಜ್ಜಿತವಾದಂತ ಒಂದು ಜಾಗನ ನಿರ್ಮಾಣ ಮಾಡಿ ಅಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಾದಂತ ಗಾಂಧೀಜಿ ಅವ್ರನ್ನ ಸ್ಮರಣೆ ಮಾಡಿ ಅಲ್ಲಿ ಒಂದು ದೊಡ್ಡ ರಾಷ್ಟ್ರಧ್ವಜನ ಆರಿಸಿ ಕೆಳಗಡೆ ಎಲ್ಲ ಕಾಬೂಲ್ ಸ್ಟೋನ್ ಹಾಕಿ ತುಂಬಾ ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡಿರ್ತದ್ದು. ಅದೇ ರೀತಿ ಇಲ್ಲಿ ಚಿಂತಾಮಣಿಯಲ್ಲಿ ಆ ಒಂದು ಚೌಕನ ಏನೋ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಸ್ವಾತಂತ್ರ್ಯ ಹೋರಾಟಗಾರ, ಅವ್ರು ಚಿಂತಾಮಣಿಗೆ ಬಂದು ಹೋಗಿದ್ರು ಅನ್ನಂತ ಒಂದು ಸ್ಮರಣಾರ್ಥ ಅದು ಆಜಾದ್ ಚೌಕ್ ಅಂತ ಹೇಳಿ, ಮತ್ತೆ ಇವತ್ತಿನ ಪೀಳಿಗೆಗೆ ಇತಿಹಾಸನ ತಿಳಿಸಂತ ಕೆಲಸ. ಜೊತೆಗೆ ಡಿಜಿಟಲ್ ನ ಸ್ಪರ್ಧ, ಚಿಂತಾಮಣಿಯ ಆಗು ಹೋಗಳು ಏನೆಲ್ಲ ಆಗ್ತಾ ಇದೆ ಅಂತ ಹೇಳಿ ಒಂದು LED ಸ್ಕ್ರೀನ್ ಅಳವಡಿಸಿರೋಂಥದ್ದು, ಮತ್ತೆ ಆಜಾದ್ ಚೌಕಕ್ಕೆ ಬೇಕಾದಂತ ಒಂದು ಸ್ವಾತಂತ್ರ್ಯದ ಮೆರುಗು ತಂದಿರೋಂಥದ್ದು, ಮತ್ತೆ ಅಲ್ಲಿ ಎಲ್ಲನ್ನು ಸಹ ಸಾರ್ವಜನಿಕರು ಬಳಸಂತ ಸ್ಥಳ ಆಗಿರೋದ್ರಿಂದ ಅಲ್ಲಿ ಬಂದು ಊಟ ತಿಂಡಿ ಮಾಡಿ ಒಂದು ಆಧುನಿಕವಾಗಿ ಖುಷಿಯಾಗಿ ಸಂಜೆ ಸಮಯನ ಕಳೆಯಂತ ಒಂದು ವಾತಾವರಣ ನಿರ್ಮಾಣ ಮಾಡಿರೋಂಥದ್ದು. ಅವ್ರಿಗಿರಂತ ಸಾರ್ವಜನಿಕರ ಬಗ್ಗೆ ಇರೋಂತ ಕಾಳಜಿ, ಬದ್ಧತೆ ನಮ್ಗೆ ಇವತ್ತು ಕಾಣ್ತಾ ಇದೆ. ಇಂಥ ಒಂದು ದೂರದೃಷ್ಟಿ ಇರುವಂತ ಆ ನಾಯಕ ಭವಿಷ್ಯಕ್ಕೆ, ಈ ರಾಜ್ಯಕ್ಕೆ ಸುಂದರವಾಗಿ ಕಟ್ಟಂತ ನಿಟ್ಟಿನಲ್ಲಿ ಇಂಥವರ ಒಂದು ಅವರ ಎಕ್ಸ್ಪೀರಿಯನ್ಸ್ ನಾವು ಬಳಸ್ಕೊಳ್ಳುವಂಥದ್ದು. ಮತ್ತೆ ಯುವಕರು ಇವ್ರನ್ನೆಲ್ಲಾನು ಸಹ ನಾವು ಇವರ ಕೆಲಸ ಕಾರ್ಯಗಳನ್ನ ಮೈಗೂಡಿಸ್ಕೊಂಡು ನಾವು ಸಹ ಮಾಡಂತಾಗಬೇಕು ಅಂತ ಹೇಳಿ ನಮ್ಗೆ ಸಂತೋಷ, ಹೆಚ್ಚು ದುಪ್ಪಟ್ಟಾಗ್ತಾ ಇದೆ, ಹೆಮ್ಮೆ ಆಗ್ತಾ ಇದೆ ಅವ್ರ ಬಗ್ಗೆ. ಹಂಗಾಗಿ ಅವ್ರಿಗೆ ಇನ್ನಷ್ಟು ಉಜ್ವಲವಾಗ್ಲಿ ಭವಿಷ್ಯ. ಸಾರ್ವಜನಿಕ ಜೀವನಕ್ಕೆ ಹೆಚ್ಚು ಸಮಯನ ಮುಡುಪಾಗಿಟ್ಟು ನಾನಾ ಇಲಾಖೆಗಳಲ್ಲಿ ಓಡಾಡಿ ವರ್ಷಾಂತರ ಪ್ರಯತ್ನ ಮಾಡಿ ಚಿಂತಾಮಣಿನ ಹೆಚ್ಚು 100 ಕೋಟಿ ಹಣನ ತಂದು ಚಿಂತಾಮಣಿ ತಾಲೂಕ್ನ ಅಭಿವೃದ್ಧಿ ಪಡಿಸ್ತಾ ಇರೋಂಥದ್ದು ನೋಡಿದ್ರೆ
ಎಂತ ರಾಜಕಾರಣಿಗಳಿಗೂ ಸಹ ನಾವು ಸುಧಾಕರ್ ಅವರು ಹಿಂದೆ ನಿಂತ್ಕೊಳ್ತೀವಿ ಅನ್ನೋ ಒಂದು ಭಾವನೆ ಮೂಡ್ತದೆ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಅಭಿವೃದ್ಧಿನ ಮಾಡ್ತಾರ ನಾವು ನೋಡ್ತಾ ಇದೀವಿ. ಹಂಗಾಗಿ ಅವರ ಭವಿಷ್ಯ ಉಜ್ವಲವಾಗ್ಲಿ, ಇನ್ನಷ್ಟು ಕೆಲಸ ಮಾಡಂತ ಶಕ್ತಿ ಅವ್ರು ಕೊಡ್ಲಿ. ಚಿಂತಾಮಣಿ ಜನ ಇಂಥ ನಾಯಕರನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಪೋಷಿಸ್ಲಿ ಅಂತೇಳಿ ನಾನು ಸಾರ್ವಜನಿಕ ಬಂಧುಗಳಿಗೇನು ಸಹ ಇಂಥವ್ರನ್ನ ಉಳಿಸ್ಕೊಳ್ಳಿ ಅಂತ ಹೇಳಿ ನಾನು ಸಹ ಕೋರ್ಕೊಳ್ತೀನಿ. ಉಪಮುಖ್ಯಮಂತ್ರಿಗಳು ಪರಮೇಶ್ವರ್ ಅವರು ಹೇಳಿದ್ರು, ಚಿಂತಾಮಣಿ ಮುಂದಿನ ದಿನಗಳಲ್ಲಿ ಪ್ರವಾಸೋದ್ಯಮದಲ್ಲಿ ಸೇರ್ಕೊಳ್ಳೋ ಅಂತ ಚಾನ್ಸಸ್ ಇದೆ ಅಂತ ಹೇಳ್ತಾರೆ. ನೋಡಿ, ಈಗ ಚಿಂತಾಮಣಿ ಬಹಳಷ್ಟು ವಿಶೇಷವಾಗಿ ಏನು ಬೆಟ್ಟಗಳಿಂದ ಕೂಡಿದಂತ ಬೆಟ್ಟ ಸಾಲಲ್ಲಿರುವಂತದ್ದು. ಕೈಲಾಸಗಿರಿ ಈಗಾಗಲೇ ಇವರ ಕುಟುಂಬದವರೇ ಬಹಳಷ್ಟು ಆಸಕ್ತಿ ಉತ್ಸುಕರಾಗಿ ಅಭಿವೃದ್ಧಿ ಮಾಡ್ತಾ ಇರೋಂಥದ್ದು. ಸಾಕಷ್ಟು ಧಾನ್ಯಗಳನ್ನ ಹಣನ ಪಡೆದು ಈಗ ಅಲ್ಲಿ ಶಿವನ ದೇವಾಲಯ ನಿರ್ಮಾಣ ಮಾಡಿ ಒಂದು ಪ್ರವಾಸಿ ತಾಣವಾಗಿ ನಿರ್ಮಾಣ ಮಾಡಿ ಇವತ್ತು ಡಿಜಿಟಲ್ ಈಗ ಯಾವ ದೇಶದಲ್ಲಿ ಏನೆಲ್ಲ ಒಳ್ಳೇದಾಗ್ತಾ ಇದೆ, ಏನು ವಿಶೇಷ ಇದೆ ಅದನ್ನೆಲ್ಲನೂ ಸಹ ಜನ ನೋಡಂತದ್ದು ಆಗ್ತಾ ಇದೆ. ಅದು ಇಲ್ಲಿನೂ ಸಹ ನಡೀತಾ ಇರೋಂಥದ್ದು ನಾವು ನೋಡ್ತಾ ಇದ್ವಿ. ಜೊತೆಗೆ ಈ ರೀತಿಯಾದಂತ ಒಂದು ದೂರದೃಷ್ಟಿ ಇಟ್ಕೊಂಡು ಏನೇ ಮಾಡಿದ್ರು ಸಹ ಅದು ಭವಿಷ್ಯಕ್ಕೆ ದಾರಿ ಆಗ್ಬೇಕು. ನಾವು 10 ವರ್ಷ 20 ವರ್ಷ 50 ವರ್ಷದ ಭವಿಷ್ಯಕ್ಕೆ ಯೋಚನೆ ಮಾಡಿ ಮಾಡಂತ ಕಟ್ಟಡಗಳು ಇವೆಲ್ಲಾನು ಸಹ ಯಾವುದೇ ಸಾಫ್ಟ್ವೇರ್ ಕಂಪನಿಗೂ ಸಹ ಕಡಿಮೆ ಇಲ್ಲದೆ ಇರುತ್ತೆ. ಮತ್ತೆ ಈ ಒಂದು ಕಟ್ಟಡಗಳ ಒಳಗಡೆ ಬಂದ್ರೆ ನಮ್ಗೆ ಏನೆಲ್ಲ ಜ್ಞಾನ ಬೇಕು ಅದೆಲ್ಲ ಅಂಬೇಡ್ಕರ್ ಅವ್ರ ಬಗ್ಗೆ ಜ್ಞಾನದ ಇಲ್ಲಿ ವಿಚಾರಧಾರೆಗಳು ಸಿಗ್ತಾ ಇರತ್ತಂತ ಆಗ್ತಾ ಇದೆ. ಮತ್ತೆ ಮಕ್ಕಳಿಗೆ ಭವಿಷ್ಯಕ್ಕೆ ಯಾವ ತರ ವಿಡಿಯೋ ಮೂಲಕ ಏನಾದ್ರು ವಿಡಿಯೋಸ್ ಇಲ್ಲಿ ಡಿಸ್ಪ್ಲೇ ಮಾಡಿ ಅವರಿಗೆ ಜ್ಞಾನ ತುಂಬಂತ ಕೆಲಸ ಮಾಡೋಂಥದ್ದು ಆಗ್ತದೆ. ಮತ್ತೆ ರಾಜಕಾರಣಿಗಳಿಗೂ ಸಹ ಭವಿಷ್ಯದ ಒಂದು ಚಿಂತನೆಗಳು ಇಟ್ಕೊಂಡು ನಾವು ಸಾರ್ವಜನಿಕರ ಸೇವೆ ಮಾಡೋಂಥವ್ರಿಗೆ ಇವೆಲ್ಲನೂ ಸಹ ಒಂದು ಪೂರಕವಾದಂತ ವಾತಾವರಣ ಸೃಷ್ಟಿ ಆಗ್ತದೆ ಅಂತ ಹೇಳಿ ಹಂಗಾಗಿ ಅವರು ಪರಮೇಶ್ವರ್ ಅವರು ಅವರ ದೂರದೃಷ್ಟಿ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಎಲ್ಲಾ ರಾಜಕಾರಣಿಗಳು ಸಹ ಚಿಂತಾಮಣಿಗೆ ಬಂದು ನೋಡಂತದ್ದು ಆಗ್ತದೆ. ಮತ್ತೆ ಸಾರ್ವಜನಿಕರು ಸಹ ಇವರ ಬೆಳವಣಿಗೆ ಮತ್ತೆ ಇಲ್ಲಿನ ಆಕರ್ಷಣೆ ಯಾತ್ರಾ ಸ್ಥಳವಾಗೂ ಸಹ ಆಗ್ತದೆ ಅನ್ನೋ ಒಂದು ಪ್ರೀತಿಯಿಂದ ಅವ್ರು ಹೇಳಿದ್ದಾರೆ.